ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಭಾರತ ಒಂದು ಬಂಗಾರದ ಹಕ್ಕಿ. ಆದರೆ ಇಷ್ಟರವರೆಗೂ ಆ ಹಕ್ಕಿಯನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಈಗ ಬಂಗಾರದ ಹಕ್ಕಿಯ ಬೆಲೆ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಸೊ ಈಗ ಭಾರತದ ಶತ್ರುಗಳು ಹಾಗೂ ದೇಶದ್ರೋಹಿಗಳ ಕಣ್ಣು ಆ ಬಂಗಾರದ ಹಕ್ಕಿಯನ್ನೇ ನಾಶ ಮಾಡಿ ಭಾರತವನ್ನು ದುರ್ಬಲಗೊಳಿಸೋದಕ್ಕೆ ಕಾಯ್ಕೊಂಡು ಕೂತಿದೆ. 1000 ಟನ್ ಚಿನ್ನಕ್ಕಾಗಿ ಒಬ್ಬ ಗಡಾಫಿಯ ಸರ್ಕಾರವನ್ನು ಬೀಳಿಸಿದ್ದ ಕತೆ ಕೇಳಿರ್ತೀರ. ಈಗಂತೂ 30,000 ಅಫಿಷಿಯಲ್ ಬಂಗಾರ ಭಾರತದ ಬಳಿ ಇದೆ. ಹಿಂಗಿರುವಾಗ ಭಾರತದ ಹಿಂದೆ ಬಿದ್ದಿರೋದು ಅಮೆರಿಕದ CIA ಮತ್ತು ಡೊನಾಲ್ಡ್ ಟ್ರಂಪ್. ಎಷ್ಟರ ಮಟ್ಟಿಗೆ ಅಂದ್ರೆ ಮೋದಿಜಿಯ ಸರ್ಕಾರವನ್ನೇ ಬೀಳಿಸುವ ಲೆವೆಲ್ಗೆ CIA ಬಂದಿದೆ. ಇನ್ನೊಂದು ಭಯಾನಕ ಸುದ್ದಿ ಏನಂದ್ರೆ ಅಮೆರಿಕದ CIA ಜೊತೆ ಭಾರತದ BJPಯ 28 ಸಂಸದರು ಶಾಮೀಲ್ ಕೂಡ ಆಗಿದ್ದಾರೆ. ಮೋದಿಜಿ ಸರ್ಕಾರವನ್ನು ಉರುಳಿಸೋದಕ್ಕೆ ಪ್ರಯತ್ನಗಳು, ಷಡ್ಯಂತ್ರಗಳು ಕೂಡ ನಡೀತಾ ಇದೆ. ಹಾಗಾದರೆ CIA ಜೊತೆ ಕೈ ಜೋಡಿಸಿರೋ ಒಬ್ಬ ಮಾಸ್ಟರ್ ಮೈಂಡ್ 28 ಸಂಸದರು ಯಾರು? ಅವರ ಪ್ಲಾನ್ ಏನು? ತುಂಬ ಭಯಾನಕವಾದ ವಿಷಯಗಳನ್ನು ಇವತ್ತು ನಿಮ್ಮ ಮುಂದಿಡ್ತೀವಿ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಎಲ್ಲರೂ ಅಂದ್ಕೊಂಡಿರ್ತೀರಾ ಅಮೇರಿಕಾವನ್ನು ಅಲ್ಲಿನ ಅಧ್ಯಕ್ಷ ಟ್ರಂಪ್ ನಡೆಸ್ತಾ ಇದ್ದಾರೆ ಅಂತ. ಆದರೆ ಖಂಡಿತ ಅದು ನಿಜ ಅಲ್ಲ. ಟ್ರಂಪ್ ಸರ್ಕಾರವನ್ನು ಒಂದು ಅದೃಶ್ಯ ಸಾಮ್ರಾಜ್ಯ ಅಥವಾ ಕಾಣದ ಕೈಗಳು ನಡೆಸ್ತಾ ಇದ್ದಾವೆ. ಆ ಅದೃಷ್ಟ ಸಾಮ್ರಾಜ್ಯದ ಅತ್ಯಂತ ದೊಡ್ಡ ಅಸ್ತ್ರ ಅಂದರೆ ಅದು CIA ಬರೀ ಅಮೆರಿಕಾಗೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ವಿಶ್ವದಲ್ಲಿ ಕೂಡ ತುಂಬ ಆಟಗಳನ್ನು ಆಡುತ್ತೆ. ಒಂದು ದೇಶದ ಸರ್ಕಾರವನ್ನು ಬೀಳಿಸುವಂತಹ ಶಕ್ತಿ ಕೂಡ ಇದಕ್ಕಿದೆ. ಫಾರ್ ಎಕ್ಸಾಂಪಲ್, ಬಾಂಗ್ಲಾದೇಶ ಕೆಲವರನ್ನ ಹೀರೋ ಮಾಡಿಬಿಡುತ್ತೆ, ಕೆಲವರನ್ನ ವಿಲನ್ ಕೂಡ ಮಾಡುತ್ತೆ. ಇದೇ ಅವರ ಕೆಲಸ ಮತ್ತು ಕುತಂತ್ರ. ಇದು ತುಂಬ ಹಿಂದಿನಿಂದ ನಡೆದುಕೊಂಡು ಬಂದಂತಹ ವಿಷಯ. ಇಂತಹ ಕುತಂತ್ರ ಮಾಡಿಕೊಂಡೆ ನಂಬರ್ 1 ಆಗಿರೋದು ಈ ದೇಶ. ಫಾರ್ ಎಕ್ಸಾಂಪಲ್, ಸದ್ದಾಂ ಹುಸೇನನ್ನ ಹೀರೋ ಮಾಡಿದ್ರು, ನಂತರ ಅವನನ್ನು ಕೆಳಕ್ಕುರುಳಿಸಿದ್ರು. ಗಡಾಫಿಯನ್ನು ಹೀರೋ ಮಾಡಿದ್ರು, ಆಮೇಲೆ ಏನಾಯಿತು? ಆಫ್ಘಾನಿಸ್ತಾನದಲ್ಲಿ ಬೇಕಂತಲೇ ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ಬರ್ತಾರೆ. ಈಗ ಮಯನ್ಮಾರ್ ಮೇಲೆ ಕಣ್ಣು ಹಾಕೊಂಡು ಕೂತಿದ್ದಾರೆ. ಇದೆಲ್ಲದರ ನಡುವೆ ಅಮೇರಿಕಾದ CIAನ ವಕ್ರ ದೃಷ್ಟಿ ಬಿದ್ದಿರೋದು ಭಾರತದ ಮೇಲೆ. ಯಾಕಂದರೆ ಅಮೇರಿಕಾಗೆ ಈಗ ಬೇಕಾಗಿರೋದು ಭಾರತದ ಮಾರ್ಕೆಟ್. ಈ ಮಾರ್ಕೆಟ್ ಬೇಕಾಗಿರೋದು ಅಮೇರಿಕಾದ ಪ್ರೆಸಿಡೆಂಟ್ಗಲ್ಲ, ಆ ಪ್ರೆಸಿಡೆಂಟನ್ನು ಆಡಿಸ್ತಾ ಇರೋ ಆ ಒಂದು ಅದೃಶ್ಯ ಸಾಮ್ರಾಜ್ಯಕ್ಕೆ. ಅವರಿಗೆ ಯಾವುದೇ ಕಂಡೀಷನ್ನಲ್ಲಾದರೂ ಕೂಡ ಭಾರತ ಬೇಕು ಅಷ್ಟೇ. ಈ ಕಡೆ ರಷ್ಯಾ ಹಾಗೂ ಚೀನಾ ಮೇಲೆ ಅವರ ಆಟ ನಡೆಯೋದಿಲ್ವಲ್ಲ, ಸೊ ಭಾರತದಲ್ಲಿ ನಡೆಸೋದಕ್ಕೆ ಹೊರಟಿದೆ. ಈ ಸಂಪೂರ್ಣ ವಿಷಯದಲ್ಲಿ CIA ತುಂಬ ಆಕ್ಟಿವ್ ಆಗಿಬಿಟ್ಟಿದೆ. ನಾವು ಮೊದಲು ಅಂದ್ಕೊಂಡಿದ್ವಿ ಟ್ರಂಪ್ ಸರ್ಕಾರ ಬಂದರೆ ಬಾಂಗ್ಲಾದ ಮ್ಯಾಟ್ರ್ ಸರಿ ಹೋಗ್ಬಿಡುತ್ತೆ ಅಂತ, ಪಾಕಿಸ್ತಾನಕ್ಕೂ ಸ್ವಲ್ಪ ಪಾಠ ಕಲಿಸಬಹುದು ಅಂತ. ಆದರೆ ಎಲ್ಲವೂ ತಲೆ ಕೆಳಗಾಗ್ಬಿಟ್ಟಿದೆ. CIA ಈಸ್ ಆಕ್ಟಿವ್ ಇನ್ ಇಂಡಿಯಾ. ಈ ರೀತಿಯಾಗಿ ಭಾರತದಲ್ಲಿ CIA ಯಾವತ್ತೂ ಕೂಡ ಆಕ್ಟಿವ್ ಆಗಿರಲಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕಾಲದಲ್ಲೂ ಇಷ್ಟೊಂದು ಆಕ್ಟಿವ್ ಇರಲಿಲ್ಲ. ಇಂದಿರಾ ಗಾಂಧಿ ಅವರ ಸಮಾಜವಾದಿ ಪಕ್ಷದ ಜೊತೆ ಕೈ ಜೋಡಿಸಿದಾಗಲೂ ಕೂಡ CIA ಇಷ್ಟೊಂದು ಆಕ್ಟಿವ್ ಆಗಿರಲಿಲ್ಲ. ಇದು ಇತಿಹಾಸ. ಈಗ ನಡೀತಾ ಇರೋದು ನಿಜಕ್ಕೂ ಭಯಂಕರವಾದದ್ದು, ಭಯಾನಕವಾಗಿತ್ತು. CIA ತುಂಬ ಓಪನ್ ಆಗಿಯೇ ಆಟ ಆಡ್ತಾ ಇದೆ. ಈ ಆಟ ಯಾವ ಲೆವೆಲ್ಗಿದೆ ಅಂದರೆ ಭಾರತದ ರಾಜಕೀಯದಲ್ಲೇ ಅಲ್ಲೋಲ ಕಲ್ಲೋಲ ಮಾಡೋದಕ್ಕೆ ಹೊರಟಿದೆ. ಸ್ವತಃ ಮೋದಿಜಿಯನ್ನ ಪ್ರಧಾನಮಂತ್ರಿ ಪಟ್ಟದಿಂದ ಕೆಳಗಿಳಿಸೋದಕ್ಕೆ ಕೂಡ ಒಂದು ದೊಡ್ಡ ಸಂಚು ರೆಡಿಯಾಗಿದೆ. ಅಷ್ಟಕ್ಕೂ ಏನದು ಪ್ಲಾನು? ಯಾರು ಇದರ ಹಿಂದಿರೋ ಮಾಸ್ಟರ್ ಮೈಂಡು? CIA ಜೊತೆ ಸೇರ್ಕೊಂಡಿರೋ ಆ 28 ಸಂಸದರು ಯಾರು? ಇದೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ವೀಕ್ಷಕರೇ, CIA ಸೆಂಟರ್ ಇಂಟೆಲಿಜೆನ್ಸ್ ಏಜೆನ್ಸಿಗೆ ಒಂದು ಟಾಸ್ಕ್ ಅನ್ನು ಕೊಡಲಾಗಿತ್ತು. 12 ತಿಂಗಳಲ್ಲಿ ಮೋದಿ ಮಸ್ಟ್ ಗೋ ಅನ್ನೋ ಮಿಷನ್ ಅದು. ಈ ಮಿಷನ್ ಅಥವಾ ಆಪರೇಷನ್ನ ಹೆಸರು ಡೈವರ್ಷನ್, ಡಿಸೆಪ್ಷನ್ ಮತ್ತು ಡಿವಿಷನ್. ಇದನ್ನು ಇಟ್ಕೊಂಡು ಅವರು BJP ಸಂಸದರನ್ನ ಕೆಡ್ಡಾಗಿ ಬೀಳಿಸ್ಕೊಂಡು ಸರ್ಕಾರ ಬೀಳಿಸೋದಕ್ಕೆ ಹೊರಟಿದೆ.
ಜೊತೆಗೆ RSSನ ಒಳಗಿರುವಂತಹ ಆಲೋಚನೆ ಮತ್ತು ಗುಂಪುಗಳನ್ನು ಕಾರ್ಯಕರ್ತರಲ್ಲಿ ಅವರೊಳಗೆ ಗೊಂದಲ ಸೃಷ್ಟಿಸುವ ಗುರಿಯನ್ನು ಇವರು ಇಟ್ಕೊಂಡಿದ್ದಾರೆ. ಇದೊಂದು 12 ತಿಂಗಳ ಟಾಸ್ಕ್ ಅಂತ ಹೇಳ್ಬೋದು. ಇದರಲ್ಲಿ CIA BJPಯ 37 ಸಂಸದರನ್ನ ಟಾರ್ಗೆಟ್ ಮಾಡುತ್ತೆ. ಈ 37 ಪಾರ್ಲಿಮೆಂಟ್ ಸದಸ್ಯರಲ್ಲಿ ಒಬ್ಬರಂತೂ ಎಲ್ಲರಿಗಿಂತ ಸ್ಟ್ರಾಂಗ್ ಅಂಡ್ ಪವರ್ಫುಲ್ ಲೀಡರ್. ಅವರ ಬಳಿಯೇ 28 ಪಾರ್ಲಿಮೆಂಟ್ ಸದಸ್ಯರು ಕೂಡ ಇರೋದು. ಇನ್ನುಳಿದ 9 ಮಂದಿ ಇದರ ಪಾರ್ಟ್ ಅಷ್ಟೇ. ಆಗಸ್ಟ್ 25ರಲ್ಲಿ ಒಂದು ಕಮ್ಯುನಿಕೇಷನ್ನ ಟೂಲ್ ಪ್ರಕಾರ ಈ ಮಾಸ್ಟರ್ ಮೈಂಡ್ CIAಯ ಆಪರೇಟಿವ್ ಜೊತೆ ಮಾತಾಡಿದ್ರಂತೆ. ಇದೇ ಸಮಯದಲ್ಲಿ ಅವರಿಗೆ ಒಂದು ಒಳ್ಳೆಯ ಅವಕಾಶ ಕೂಡ ಸಿಕ್ಕಿದೆ. ನೋಡಿ, ಮೋದಿ ಅವರ ವಯಸ್ಸು ಹತ್ತತ್ರ 75 ದಾಟ್ತಾ ಬಂತು. ಸೆಪ್ಟೆಂಬರ್ನಲ್ಲಿ ದಾಟಲಿದೆ. ಮೋದಿ ಅವರ ವಯಸ್ಸು ಯಾವಾಗ 75 ವರ್ಷ ದಾಟುತ್ತೋ ಆಗ ಅಧಿಕಾರದಲ್ಲಿರಬಾರ್ದು ಅಂತ ಹೇಳಿದ ಮಾತನ್ನಿಟ್ಕೊಂಡು ಅವರ ಮೇಲೆ ಅಸ್ತ್ರವಾಗಿ ಪ್ರಯೋಗಿಸೋದಕ್ಕೆ ಉಳಿದವರು ರೆಡಿಯಾಗಿದ್ದಾರೆ. ಒಂದು ರೀತಿ ಡೈವರ್ಷನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಡೈವರ್ಷನ್ ಕೂಡ ಇವರ ಬಳಿ ಇದೆ. ಅದು ಟ್ಯಾರಿಫ್. ಅಮೆರಿಕ ಟ್ಯಾರಿಫ್ನಿಂದ ಭಾರತದ ಕಂಪನಿಗಳಿಗೆ ಸಾಕಷ್ಟು ನಷ್ಟ ಆಗಲಿದೆ ಅನ್ನೋದು ಇವರ ಇನ್ನೊಂದು ಪ್ರಕಾರದ ಡೈವರ್ಷನ್. ಮತ್ತೊಂದು, ಭಾರತದಲ್ಲಿರುವಂತಹ ಇನ್ಸ್ಟಿಟ್ಯೂಷನ್ಗಳು ಸರಿ ಇಲ್ಲ, ಸಂಸ್ಥೆಗಳು ಸರಿ ಇಲ್ಲ, ಅದು ಮಾರಾಟ ಆಗಿದೆ, ಜನ ಅದನ್ನು ನಂಬಬಾರದು. ಉದಾಹರಣೆಗೆ ED, IT, ಚುನಾವಣಾ ಆಯೋಗ ಇದೆಲ್ಲದರ ಮೇಲೆ ಅನುಮಾನ ಮೂಡುವಂತೆ ಮಾಡೋದು. ಇದು ಕೂಡ CIAನ ಪಿತೂರಿಯೇ. 4ನೇ ಡೈವರ್ಷನ್ ಏನಂದರೆ, ಮೋದಿ ಹಾಗೂ ಅಮಿತ್ ಶಾ ಅವರ ನಂತರ ಇದನ್ನೆಲ್ಲ ನಡೆಸ್ಕೊಂಡು ಹೋಗೋದಕ್ಕೆ ಒಂದು ಟೀಮ್ ಅವಶ್ಯಕತೆ ಇದೆ. ಈ ಗುಂಪಿನವರ ತಲೆಗೆ ಒಂದನ್ನು ತುಂಬಲಾಗ್ತಾ ಇದೆ, ಮೋದಿಜಿ ಅವರಿಗೆ 75 ವರ್ಷ ಆಗಿದೆ ಅನ್ನೋದನ್ನು. ಆದರೆ ದೇಶದ ದೃಷ್ಟಿಯಿಂದ ನೋಡೋದಾದರೆ ಮೋದಿಜಿ ತಮ್ಮ ಟರ್ಮನ್ನು ಕಂಪ್ಲೀಟ್ ಮಾಡಲೇಬೇಕು. ಇದು ತುಂಬ ಇಂಪಾರ್ಟೆಂಟ್. ಹೀಗಿರುವಾಗ ಈ ಪಿತೂರಿ ನಡೆಸ್ತಾ ಇರೋರಿಗೆ CIA ಹೇಳುತ್ತೆ, ನೀವು ಮೋದಿಯವರನ್ನು ಕೆಳಗಿಳಿಸಿದ್ರೆ ಆ ಜಾಗದಲ್ಲಿ ನಿಮ್ಮನ್ನು ಕೂರಿಸ್ತೀವಿ ಅಂತ. ಎಂಥ ದುರಂತ ನೋಡಿ. CIA ಎಂಥ ಖತರ್ನಾಕ್ ಪ್ಲ್ಯಾನ್ ಮಾಡ್ತಿದೆ ಅನ್ನೋದು BJPಯಲ್ಲಿ ಪಿತೂರಿ ನಡೆಸ್ತಾ ಇರೋ ಸಂಸದರಿಗೆ ಅರ್ಥವೇ ಆಗ್ತಿಲ್ಲ. ಇವರೆಲ್ಲ ಸೇರ್ಕೊಂಡು ಮೋದಿಯವರನ್ನು ಕೆಳಗಿಳಿಸೋದು CIAನ ಪ್ಲ್ಯಾನು. ಮೋದಿಯವರನ್ನು ಕೆಳಗಿಳಿಸೋದಕ್ಕೆ CIAಗೆ ಇವರು ಕೇವಲ ಅಸ್ತ್ರ ಆಗಿದ್ದಾರಷ್ಟೇ. CIA ತಲೆಯಲ್ಲಿರೋ ಲೀಡರ್ ಖಂಡಿತ BJPಯವರಲ್ಲ, ಅವರ ತಲೆಯಲ್ಲಿ ಬೇರೆಯವರೇ ಇದ್ದಾರೆ. ಬಟ್ ಇದು ಯಾವುದೂ ಕೂಡ ಅರ್ಥ ಆಗದಂತಹ BJPಯ ಆ ಮಾಸ್ಟರ್ ಮೈಂಡ್ 28 ಸಂಸದರನ್ನು ಇಟ್ಕೊಂಡು ಪ್ರಧಾನಿಯಾಗುವಂತಹ ಕನಸು ಕಾಣ್ತಾ ಇದ್ದಾರೆ. ಆದರೆ CIA ಬೇರೆಯದ್ದೇ ಯೋಚನೆಯಲ್ಲಿದೆ. CIA ಇವರನ್ನು ಯೂಸ್ ಆ್ಯಂಡ್ ಥ್ರೋ ಮಾಡೋಕೆ ಹೊರಟಿದೆ. ಈ BJPಯ ಮಾಸ್ಟರ್ ಮೈಂಡ್ಗೆ ಈಗಲೂ ಈ CIA ಬಲೆಯಿಂದ ಹೊರಗೆ ಬರೋದಕ್ಕೆ ಅವಕಾಶ ಇದೆ. ಒಂದು ವೇಳೆ ಈಗಲೂ ಬಂದಿಲ್ಲ ಅಂದರೆ ರಾಜಕೀಯ ಜೀವನವೇ ಅಂತ್ಯ ಆಗೋದಂತೂ ಪಕ್ಕ. ಕೆಲವು ದಿನಗಳಿಂದ ಆ ದೇಶದಲ್ಲಿ ಏನೆಲ್ಲ ಡ್ರಾಮಾ ನಡೀತಾ ಇದೆ ಅನ್ನೋದನ್ನು ಕೂಡ ನೋಡಿರ್ತೀರ. ಭಾರತದಲ್ಲಿ ಸಿಸ್ಟಮೇ ಸರಿ ಇಲ್ಲ, ಸರ್ಕಾರ ಅದೆಲ್ಲವನ್ನ ಕಂಟ್ರೋಲ್ ಮಾಡ್ತಾ ಇದೆ ಅಂತ ವಿರೋಧ ಪಕ್ಷಗಳು ಆರೋಪವನ್ನು ಕೂಡ ಮಾಡ್ತಾ ಇದೆ. ಇದು ಕೂಡ CIAನ ಪಿತೂರಿಯೇ. ಡೀಪ್ ಸ್ಟೇಟ್ ಭಾರತದ ವಿರೋಧ ಪಕ್ಷಕ್ಕೆ ನೀಡ್ತಿರೋ ಒಂದು ಟಾಸ್ಕ್ ಅಂತ ಹೇಳ್ಬಹುದು. ಹೇಗಾದರೂ ಸರಿ ಜನರಿಗೆ ಮೋದಿ ಸರ್ಕಾರದ ಮೇಲೆ ಆಕ್ರೋಶ ಬರೋ ಹಾಗೆ ಮಾಡಬೇಕು ಅನ್ನೋದು ಇವರ ಟಾರ್ಗೆಟು. ನೋಡ್ತಾ ಇರಿ, ಕೆಲವೇ ದಿನಗಳಲ್ಲಿ ಇಂತಹದ್ದೊಂದು ಘಟನೆಯನ್ನು ಖಂಡಿತ ನಡೆಸಲಾಗುತ್ತೆ. ಜನ ಬೀದಿಗಿಳಿದು ಸರ್ಕಾರದ ವಿರುದ್ಧ ಹೋರಾಡ್ತಾರೆ. ನೋಡಿ, CIAನ ಹೆಚ್ಚಿನ ಅಸೆಟ್ಗಳು ಭಾರತದಲ್ಲಿದೆ, ಆದರೆ ಅದು ನಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಆದರೆ ಅವರ ಕೆಲಸ ಹೀಗೆ MP ಗಳನ್ನು ತಮ್ಮ ವಶದಲ್ಲಿಟ್ಟುಕೊಂಡು ಅದರಿಂದ ಕೆಲಸ ಮಾಡಿಸ್ಕೊಳ್ಳೋದು. ಈಗ ಈ 37 MP ಯೋಚನೆ ಮಾಡಬೇಕಾಗಿದೆ, ಮೋದಿ ಹಾಗೂ ಅಮಿತ್ ಶಾ ಅವರಿಗೆ ವಿಶ್ವಾಸದ್ರೋಹ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಇದೆ ಅಂತ. ಎಲ್ಲ ಒಟ್ಟಿಗೆ ನಡೆದ್ರಷ್ಟೇ ದೇಶ ಭದ್ರವಾಗಿಸ್ಬೋದು, ಅಭಿವೃದ್ಧಿಯತ್ತ ಕೊಂಡೊಯ್ಯಬಹುದು. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆ್ಯಂಡ್ ಇಲ್ಲಿ ನಾವು ಒಂದು ಹಿಂಟನ್ನು ಕೊಡ್ಬೋದಷ್ಟೆ. ಆದರೆ ಅವರು ಯಾರು ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಮೇಡಮ್, ಅವರ ಗಂಡ 9 ತಿಂಗಳು ವಿದೇಶದಲ್ಲಿ ಅಂದರೆ ಲಂಡನ್ನಲ್ಲಿ ಆಪರೇಷನ್ಗೆ ಅಂತ ಹೋಗಿ ಚಿಕಿತ್ಸೆ ಪಡೆದುಕೊಂಡು ಬರ್ತಾರೆ. ಇಷ್ಟನ್ನು ಹೇಳಬಲ್ಲೆ, ಉಳಿದಿದ್ದನ್ನು ನೀವೇ ಡಿಕೋಡ್ ಮಾಡ್ಕೊಳ್ಳಿ. ಇನ್ನೊಬ್ಬರು ಮೇಡಮ್ ಕಪಾಲ ಮೋಕ್ಷ ಮಾಡಿಸ್ಕೊಳ್ತಾ ಇರ್ತಾರೆ, ಅಂಥದ್ದೇ ಸಿನಿಮಾಗಳಲ್ಲೂ ಕೂಡ ನಟಿಸ್ತಾ ಇರ್ತಾರೆ. ಲೈಮ್ಲೈಟ್ಗೆ ಬರ್ತಾ ಇರೋದೇನೆಂದರೆ
ಕೆಲವು ಪರ್ಸನಲ್ ಲೈಫ್ ಕಾಂಪ್ರಮೈಸ್ ಹಾಗೂ PM ಆಗೋ ಬಯಕೆಯಿಂದ ಇದೆಲ್ಲವನ್ನ ಮಾಡ್ತಾ ಇದ್ದಾರೆ. ಆದರೆ ಇವ್ರು ಯಾರಿಗೂ ಗೊತ್ತಿಲ್ಲ, ಯಾರೇ ಬರಲಿ, ಎಷ್ಟೇ ಪಿತೂರಿ ನಡೆಸಲಿ, ಮೋದಿಜಿಯನ್ನ ಖಂಡಿತ ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ. ಊರಿನ ಗವಿಯಲ್ಲಿ ತೋಳಗಳು, ತೋಳಗಳ ದಾರಿಯಲ್ಲಿ ಸಿಂಹ. ವೀಕ್ಷಕರೇ, ನಾವು ಕೊಟ್ಟಂತಹ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.